ಪ್ರಭು ಯೇಸುವಿನ ಪೂಜ್ಯ ಪಾಡುಗಳ ಶಿಲುಬೆ ಯಾತ್ರೆ. ಪ್ರಾರಂಭ ಪ್ರಾರ್ಥನೆ. ಪ್ರಭು, ನಡು ಮಧ್ಯಾಹ್ನದ ಸುಡುವ ಉರಿ ಬಿಸಿಲ ಬೇಗೆಯಲ್ಲಿ ನಿಮ್ಮ ಶಿಲುಬೆಯ ಅಡಿಯ ನೆರಳಲ್ಲಿ ನಾನು ನಿಲ್ಲಲು ಬಯಸುತ್ತೇನೆ. ನನ್ನ ದಾಹ ಮತ್ತು ಜೀವವನ್ನು ತಣಿಸುವ ಜೀವ ಜಲವು ಆ ನಿಮ್ಮ ಪವಿತ್ರ ಶಿಲುಬೆಯಿಂದ ಚಿಲುಮೆಯಾಗಿ ಹರಿಯುವುದು. ನನ್ನ ಬಳಲಿಕೆ ಮತ್ತು ಭಾರಗಳನ್ನು ಈ ಜೀವವೃಕ್ಷವೆಂಬ ಗುಡಾರದಲ್ಲಿ ಬಿಟ್ಟು ನಾನು ಅಲ್ಲಿಯೇ ಬಿಡಾರ ಮಾಡುವೆನು. ಪ್ರಭು, ನನ್ನ ಜೀವನದ ಶಿಲುಬೆ ಬಹು ಭಾರವೆನಿಸಿದಾಗಲೆಲ್ಲ, ನಾನು ಅಸಹಾಯಕತೆಯಿಂದ ನಿಮ್ಮನ್ನು ನೋಡಿದಾಗ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನನ್ನನ್ನು ಮುನ್ನಡೆಸುತ್ತಾ ಪುನರುತ್ಥಾನದ ವಿಜಯೀ ಗೀತೆಯ ಘೋಷಣೆಯನ್ನು ನೀವು ನನ್ನ ಕಿವಿಗಳಲ್ಲಿ ಮೊಳಗಿಸುತ್ತೀರಿ. ನಿಮ್ಮ ಈ ಪ್ರೇರಣಾ ಶಕ್ತಿಯಿಂದ ಪುಳಕಿತನಾಗಿ ನನ್ನ ದೈನಂದಿನ ಶಿಲುಬೆಯನ್ನು ನಾನೇ ಹೊತ್ತು ಸಾಗುತ್ತಾ ಅಡಿಗಡಿಗೂ ನಿಮ್ಮನ್ನು ಹಿಂಬಾಲಿಸುತ್ತೇನೆ. ನಿಮ್ಮ ತೆರೆದ ಹೃದಯ ಮತ್ತು ಕರಗಳೆಡೆಗೆ ನನ್ನ ಕಣ್ಣುಗಳನ್ನು ನಾನು ದಿಟ್ಟಿಸುವಂತೆಯೂ ಈ ರಕ್ಷಣಾ ಹಾದಿಯನ್ನು ಪ್ರೀತಿಯ ಹಾದಿಯನ್ನಾಗಿಸಿಕೊಳ್ಳುವಂತೆಯೂ ನನಗೆ ಕೃಪೆ ನೀಡಿರಿ. ಯೇಸುವೆ ನಿನ್ನ ಪಾಡು ಮರಣ ಧ್ಯಾನಿಸಿ ನಿಂತಿರುವೆ. ಮನುಜನ ಪಾಪದಿ ಮುಕ್ತಿಯ ನೀಡಲು ಎಲ್ಲವ ಸಹಿಸಿರುವೆ. ಮೊದಲನೆಯ ಸ್ಥಳ. ಯೇಸು ಪ್ರೇಷಿತರೊಂದಿಗೆ ತಮ್ಮ ಕೊನೆಯ ಭೋಜನವನ್ನು ಆಚರಿಸಿದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ಮುರಿದ ರೊಟ್ಟಿಯಲ್ಲಿ ನಿಮ್ಮ ಗಾಯಗೊಂಡ ಮತ್ತು ಜರ್ಜರಿತವಾದ ದೇಹವನ್ನು ನಾನು ನೋಡುತ್ತಿದ್ದೇನೆ. ನನ್ನ ಪಾಪಗಳು ಸಂಪೂರ್ಣವಾಗಿ ತೊಳೆಯಲ್ಪಟ್ಟಿವೆ ಎಂದು ನಿಮ್ಮ ಪಾನ ಪಾತ್ರೆಯಲ್ಲಿರುವ ರಕ್ತವೇ ನನಗೆ ಕೂಗಿ ಹೇಳುತ್ತಿದೆ. ನಿಮ್ಮ ಬಲಿ ಭೋಜನದಲ್ಲಿ ನಾನು ಪಾಲ್ಗೊಳ್ಳುವಾಗಲೆಲ್ಲ ಸಾಧಾರಣ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ನಿಮ್ಮ ಶರೀರ ಮತ್ತು ರಕ್ತವನ್ನಾಗಿ ಮಾರ್ಪಡಿಸುವ ಪವಿತ್ರಾತ್ಮರ ಪ್ರೀತಿಯು ನನ್ನ ಜೀವನವನ್ನು ಪ್ರವೇಶಿಸಿ ನನ್ನನ್ನು ಸೋದರ ಪ್ರೀತಿಯ ಕೊಡುಗೆಯನ್ನಾಗಿ ಮಾರ್ಪಡಿಸಲಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪಾಪದ ಕಲೆಯೊಂದು ಇಲ್ಲದ ಕುರಿಮರಿಯ ಮರಣಕ್ಕೆ ವಿಧಿಸಿದರು. ಶಿಲುಬೆಯ ಹೆಗಲಲ್ಲಿ ಹೊತ್ತಿರುವ ಯೇಸುವು ಮೌನದಿ ಸಾಗಿದರು. ಎರಡನೆಯ ಸ್ಥಳ. ಯೇಸು ಗೆತ್ಸೆಮನಿ ತೋಪಿನಲ್ಲಿ ರಕ್ತದ ಬೆವರನ್ನು ಸುರಿಸುತ್ತಾ
ಮಹಾಯಾತನೆ ಪಟ್ಟರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಓ ಗುರುವೇ, ನೀವು ನನಗಾಗಿ ಕಾಯ್ದಿರಿಸಿರುವ ಯೋಜನೆಗಳನ್ನು ಮರೆತು ನನ್ನ ಹುಚ್ಚು ಆಲೋಚನೆಗಳಲ್ಲೇ ಸಂತೃಪ್ತಿಯನ್ನು ಕಂಡು ಜೀವಿಸಿದ್ದೇನೆ. ನನ್ನ ಸಂಪೂರ್ಣ ಜೀವನವನ್ನು ನಿಮ್ಮ ಪಾದ ಕಮಲಗಳಿಗೆ ಸಮರ್ಪಿಸುತ್ತೇನೆ. ನಿಮ್ಮ ಯೋಚನೆ ಹಾಗೂ ಯೋಜನೆಗಳಿಗೆ ನಾನು ಮುಕ್ತವಾಗಿ ಸ್ಪಂದಿಸುವ ಸುಮನಸ್ಸನ್ನು ನನಗೆ ಅನುಗ್ರಹಿಸಿರಿ. ಯಾತನೆ ಮತ್ತು ದುಃಖದ ಸಂದರ್ಭಗಳಲ್ಲಿ ನಿಮಗೆ ಎಂದಿಗೂ ಮೋಸ ಮಾಡದಂತೆ ನನ್ನ ಸಂಪೂರ್ಣ ವ್ಯಕ್ತಿತ್ವವನ್ನು ರೂಪಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನೊಂದವರ ಕಣ್ಣೀರ ಒರೆಸಿದ ನರಪುತ್ರ ಒಬ್ಬಂಟಿಯಾಗಿ ಹೋದರು. ಶಿಲುಬೆಯ ಭಾರವು ಹೊರಲಾಗದೆ ಯೇಸು ಕುಸಿಯುತ್ತ ಬಿತ್ತಿಹರು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಮೂರನೇ ಸ್ಥಳ. ಸನೆದ್ರಿನ್ ಸಭೆಯಲ್ಲಿ ದೇವದೂಷಣೆಯ ಆರೋಪದ ಮೇಲೆ ಯೇಸುವನ್ನು ದೂಷಿಸಲಾಯಿತು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಓ ಪ್ರಭು, ನಿತ್ಯ ಸತ್ಯವಾಗಿರುವ ನಿಮಗೆ ನನ್ನ ನಡೆನುಡಿಗಳಲ್ಲಿ ನೈಜ ಸಾಕ್ಷಿಯಾಗುವಂತೆಯೂ ಹಿಂಸೆಗೀಡಾದವರಿಗೆ ನಾನು ಸಾಂತ್ವನ ನೀಡುವಂತೆಯೂ ನನ್ನ ಪ್ರಾರ್ಥನಾ ಜೀವನದ ಮೂಲಕ ಪರರಿಗೆ ಪ್ರೇರಣೆ ನೀಡುವಂತೆಯೂ ನನ್ನ ಸಂಪೂರ್ಣ ಜೀವಿತದ ಮೂಲಕ ನನ್ನನ್ನೇ ಸರ್ವರಿಗಾಗಿ ಸಮರ್ಪಿಸಿಕೊಳ್ಳುವಂತೆ ನನಗೆ ದಯೆ ತೋರಿರಿ. ನನ್ನ ದೃಢಚಿತ್ತದ ಮನೋಭಾವದಲ್ಲಿ ನಿಮ್ಮ ಪುನರುತ್ಥಾನದ ಪ್ರಭೆ ಪ್ರಜ್ವಲಿಸುವಂತಾಗಲಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಹಾಲುಣಿಸಿದ ಮಾತೆ, ಪ್ರೀತಿಯ ಅಮ್ಮ, ಮಗನನ್ನ ಎದುರಾದಳು. ದುಃಖದ ಹಲಗೊಂದು ಎದೆಯಲ್ಲಿ ನಾಟಿದ ವೇದನೆ ಸಹಿಸಿದಳು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ನಾಲ್ಕನೆಯ ಸ್ಥಳ. ಪಿಲಾತನಿಂದ ಯೇಸುವಿಗೆ ಮರಣ ದಂಡನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ.
ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ನನಗೆ ಗೊತ್ತಿದೆ, ಕೇವಲ ವಿಧೇಯತೆಯ ವಾಗ್ದಾನವನ್ನು ತೆಗೆದುಕೊಂಡರೆ ಸಾಲದು, ಅದಕ್ಕೆ ಬದ್ಧನಾಗಿರಬೇಕು ಎಂದು. ಪ್ರಾಮಾಣಿಕವಾಗಿ ವಿಧೇಯನಾಗಲು ನನಗೆ ನಿಮ್ಮ ಸಹಾಯದ ಅಗತ್ಯವಿದೆ. ಪ್ರಾಣಭಯ ಮತ್ತು ಚಿತ್ರಹಿಂಸೆಯ ಪರಿಸ್ಥಿತಿ ನನ್ನನ್ನು ನ್ಯಾಯ ಮತ್ತು ಸತ್ಯಪರವಾದ ನಿಲುವುಗಳನ್ನು ತೆಗೆದುಕೊಳ್ಳುವಲ್ಲಿ ಬೆನ್ನು ಮಾಡಿ ನಿಲ್ಲಲು ಕಾರಣವಾಗದಂತಿರಲಿ. ನನ್ನ ಬದುಕಿನ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಾನು ಧೈರ್ಯವಾಗಿ ನಿಲ್ಲುವಂತೆ ನಿಮ್ಮ ಬಲದಿಂದ ನನ್ನನ್ನು ದೃಢಪಡಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಗೋಲ್ಗೋತ ಯಾತ್ರೆಯಲ್ಲಿ ಸಾಗಿರುವ ಯೇಸುವು ನಿತ್ರಾಣರಾಗಿ ಹೋದರು. ಸಿರೇನ್ಯದ ಸೀಮೋನ ಶಿಲುಬೆಯ ಹೊರುವಂತೆ ಸೈನಿಕರು ಕರೆತಂದರು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಐದನೆಯ ಸ್ಥಳ, ಯೇಸುವನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಗಳಿಂದ ಹೊಡೆದು ಮುಳ್ಳಿನ ಕಿರೀಟವನ್ನು ತೊಡಿಸಿದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು, ನೀವೇ ನನ್ನ ಅರಸರಾಗಿದ್ದೀರಿ. ನಿಮ್ಮ ಮಹಿಮಾನ್ವಿತ ಅರಸುತನಕ್ಕಿದ್ದ ಹಾದಿ ಕಲ್ಲು ಮುಳ್ಳಿನ ಚುಚ್ಚಿ ಸೀಳುವ ಹಾದಿಯಾಗಿತ್ತು. ನಿಮ್ಮ ಆ ಕಡು ಕಷ್ಟದ ಹಾದಿಯನ್ನೇ ನಾನು ಆಯ್ದುಕೊಂಡು ನಿಮ್ಮ ಜೊತೆಯಾಗಿ ಸಾಗುವ ಕೃಪೆಯನ್ನು ನನಗೆ ನೀಡಿರಿ. ಕಲ್ವಾರಿಯ ಮೂಲಕ ಹಾದು ಹೋಗುತ್ತಾ ಮಹಿಮೆಯಿಂದ ತುಂಬಿ ತುಳುಕುವ ನಿಮ್ಮ ರಾಜ್ಯಭಾರದ ಆಳ್ವಿಕೆಗೆ ನಾನು ಒಳಪಡುವಂತಾಗಲಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿರದಲ್ಲಿ ಮುಳ್ಳು, ಮಬ್ಬಾದ ಕಣ್ಣು, ರಕ್ತ ಸಿಕ್ತವಾದ ಮುಖವನು ಕಂಡಂತ ವೆರೋನಿಕಳು ಯೇಸುವಿನ ಮುಖವನ್ನು ವಸ್ತ್ರದಿಂದ ಒರೆಸಿದಳು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಆರನೆಯ ಸ್ಥಳ, ಯೇಸು ಶಿಲುಬೆಯನ್ನು ಹೊತ್ತುಕೊಂಡರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ನಾನು ಅಬಲ, ನಿಮ್ಮ ಶಕ್ತಿಯಿಂದ ನನ್ನನ್ನು ಬಲಪಡಿಸಿರಿ.
ನೀವು ಅನುಭವಿಸಿದ ಯಾತನೆಗಳಿಗೆ ಹೋಲಿಸಿದರೆ ನನ್ನ ನೋವುಗಳು ಯಾವುದಕ್ಕೂ ಸರಿಸಾಟಿಯಲ್ಲ. ನಿಮ್ಮ ನೋವಿನ ಭಾರವನ್ನು ಯಾರು ಹೊರಲು ಹಾಗೂ ಸಹಿಸಲು ಸಾಧ್ಯವಿಲ್ಲ. ನಿಮ್ಮ ಶಿಲುಬೆಯ ಪಯಣದ ನೆರಳಿನಲ್ಲೇ ನಾನು ಸಾಗಲು ಪ್ರಯತ್ನಿಸುತ್ತೇನೆ. ನನ್ನ ಈ ಲೋಕದ ಜೀವಿತದಲ್ಲಿ ಬರುವ ಎಲ್ಲ ರೀತಿಯ ಯಾತನೆಗಳನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ ಅವುಗಳನ್ನು ಸಹಿಸಿ ಜಯಿಸುವ ಪಣ ತೊಡುತ್ತೇನೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಚಾಟಿಯ ಹೊಡೆತ ಶಿಲುಬೆಯ ಭಾರವು ಏಸು ತಾಳಲಾರದೆ, ಬಿಸಿಲಿನ ತಾಪಕ್ಕೆ ಶಿಲುಬೆಯ ಹೊರಲಾಗದೆ ನೆಲದಲ್ಲಿ ಉರುಳಿದರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಏಳನೆಯ ಸ್ಥಳ, ಸಿರೇನಿನ ಸೀಮೋನ ಯೇಸುವಿಗೆ ಶಿಲುಬೆ ಹೊರಲು ನೆರವಾದನು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ನಮ್ಮ ರಕ್ಷಣೆಯ ಶಿಲುಬೆಯು ಇನ್ನೂ ತನ್ನ ಪಯಣವನ್ನು ಮುಂದುವರಿಸುತ್ತಿದೆ. ಪ್ರಭು, ನಿಮ್ಮಲ್ಲಿಟ್ಟಿರುವ ನನ್ನ ವಿಶ್ವಾಸ ಮತ್ತು ನಡೆ ನುಡಿಗಳ ಮೂಲಕ ನನ್ನನ್ನು ನಿಮ್ಮ ಸುವಾರ್ತಾ ಕಾರ್ಯಕ್ಕೆ ಸಾಕ್ಷಿಯಾಗುವ ಸೌಭಾಗ್ಯವನ್ನು ನನಗೆ ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನಲ್ಲಿರುವ ಎಲ್ಲವನ್ನೂ ನಿಮಗೆ ಸಮರ್ಪಿಸುತ್ತಾ ನಿಮಗೆ ಯೋಗ್ಯ ಹಿಂಬಾಲಕನಾಗಿ ಜೀವಿಸುವ ಕೃಪೆಯನ್ನು ನನಗೆ ಅನುಗ್ರಹಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಜೆರುಸಲೇಮ್ ಸ್ತ್ರೀಯರು ಯೇಸು ಪಟ್ಟ ಪಾಡುಗಳ ಕಾಣುತ್ತ ಗೋಳಾಡಲು, ಪ್ರಭು ಯೇಸು ನುಡಿದರು, ನನಗಾಗಿ ಅಳಬೇಡಿ, ನಿಮಗಾಗಿ ಅತ್ತುಕೊಳ್ಳಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಎಂಟನೆಯ ಸ್ಥಳ, ಜೆರುಸಲೇಮಿನ ಸ್ತ್ರೀಯರನ್ನು ಯೇಸು ಸಂತೈಸಿದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ನಾನು ಸದಾ ನಿಮ್ಮೊಂದಿಗಿರಲು ಆಶಿಸುತ್ತೇನೆ, ಏಕೆಂದರೆ ನೀವೇ ನಿಜವಾದ ದ್ರಾಕ್ಷಾ ಬಳ್ಳಿಯಾಗಿದ್ದೀರಿ ಹಾಗೂ ನಾವು ನಿಮ್ಮಲ್ಲಿ ನೆಲೆಯಾಗಿರುವ ಕವಲು ಬಳ್ಳಿಗಳಾಗಿದ್ದೇವೆ. ನಿಮ್ಮಲ್ಲಿ ಸದಾ ನೆಲೆಯಾಗಿದ್ದು ನಿಮ್ಮ ಜೀವನದಲ್ಲಿ ವೃದ್ಧಿಸುತ್ತಾ ನಿಮ್ಮ ಸತ್ಯದಲ್ಲಿ ಸದಾ ಸಾಗುತ್ತಾ
ಸಾಕ್ಷಿಯಾಗಿ ಬಾಳುವ ಕೃಪೆಯನ್ನು ನೀಡಿರಿ. ಕಷ್ಟ ಸಂಕಟ, ನೋವು ನಿರಾಶೆ, ದುಃಖ ದುಗುಡ, ಬೇನೆ ಬವಣೆಗಳೇ ತಮ್ಮ ಜೀವನ ಎಂದು ಜೀವಿಸುವ ಪ್ರತಿಯೊಬ್ಬರಿಗೆ ನಮ್ಮ ಕೈಲಾದ ಸಹಾಯ ಸಹಕಾರದ ಮೂಲಕ ಅವರ ಬದುಕಿಗೆ ನೆಮ್ಮದಿಯನ್ನು ತರುವ ವ್ಯಕ್ತಿಗಳಾಗುವಂತೆ ನಮಗೆ ಶಕ್ತಿ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕುಂಟರು ಕುರುಡರು ಬಳಲಿ ಬೆಂಡಾದವರ ಸೇವೆಗೈದ ಪ್ರಭು ಯೇಸುವು ನಡೆಯಲು ಆಗದೆ ಭಾರವ ಹೊರಲಾಗದೆ ಮುಗ್ಗರಿಸಿ ಬಿತ್ತಿಹರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 9ನೆಯ ಸ್ಥಳ, ಯೇಸುವನ್ನು ವಿವಸ್ತ್ರಗೊಳಿಸಿದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ನನಗೆ ಗೊತ್ತಿದೆ, ಪ್ರತಿ ಬಾರಿ ನಾನು ಪಾಪ ಮಾಡಿದಾಗಲೆಲ್ಲ ನೀಳವಾದ ಮೊಳೆಗಳನ್ನು ನಿಮ್ಮ ಕೈಕಾಲುಗಳಿಗೆ ಆಳವಾಗಿ ಜಡಿಯುತ್ತಿದ್ದೇನೆಂದು. ನನ್ನ ಪಾಪದ ಸ್ವಭಾವವನ್ನು ಹಿಂಸಾತ್ಮಕವೂ ಅವಮಾನಕರವೂ ಆದ ಶಿಲುಬೆಗೆ ಜಡೆಯುವಂತೆ ನನಗೆ ಶಕ್ತಿ ನೀಡಿರಿ. ನಿಮ್ಮ ಶಿಲುಬೆಯ ಯಾತನೆಯಲ್ಲಿ ನಾನು ಪಾಲುದಾರನಾಗುವಂತೆ ಕೃಪೆ ನೀಡಿರಿ. ನಿಮ್ಮನ್ನು ಎಂದಿಗೂ ನನ್ನ ಪಾಪ ಕೃತ್ಯಗಳ ದೆಸೆಯಿಂದ ಬೆತ್ತಲಾಗಿಸದಂತೆ ಮಾಡಿರಿ. ನಾನು ಯೋಗ್ಯ ಸಾಕ್ಷಿಯುತ ಜೀವನವನ್ನು ಜೀವಿಸುವಂತೆ ನನಗೆ ಸಹಾಯ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕ್ರೂರತೆ ಮೆರೆದ ಸೈನಿಕರು ಯೇಸುವಿನ ಬಟ್ಟೆಗಳ ಕಳಚಿದರು. ದೇವರ ಪುತ್ರ ಲೋಕದ ರಕ್ಷಕರು ನಗ್ನರಾಗಿ ನಿಂತಿಹರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 10ನೆಯ ಸ್ಥಳ, ಪಶ್ಚಾತ್ತಾಪಪಟ್ಟ ಒಳ್ಳೆಯ ಕಳ್ಳನಿಗೆ ಯೇಸು ಸ್ವರ್ಗ ಸೌಭಾಗ್ಯವನ್ನು ಅನುಗ್ರಹಿಸಿದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ನಿಮ್ಮ ಬಲಪಾರ್ಶ್ವದಲ್ಲಿ ಶಿಲುಬೆಗೇರಿಸಲಾದ ಕಳ್ಳನು ನಿಮ್ಮನ್ನು ರಕ್ಷಕರೆಂದು ಒಪ್ಪಿಕೊಳ್ಳುತ್ತಾ ತನ್ನ ಪಾಪಗಳಿಗಾಗಿ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಟ್ಟಾಗ
ಅವನಿಗೆ ಪರಂಧಾಮದ ಪುರಸ್ಕಾರವನ್ನು ದಯಪಾಲಿಸಿದಿರಿ. ನಿಮ್ಮೊಡನೆ ನಾನು ಸಹ ಪರಂಧಾಮದಲ್ಲಿ ಇರಲು ಆಶಿಸುತ್ತೇನೆ. ಒಳ್ಳೆಯ ಪಶ್ಚಾತ್ತಾಪದ ಮನೋಭಾವವನ್ನು ನನಗೆ ಅನುಗ್ರಹಿಸಿರಿ. ನನ್ನ ಬಲಹೀನತೆಗಳನ್ನು ಒಪ್ಪಿಕೊಳ್ಳುತ್ತಾ ದೀನತೆಯಿಂದ ನಿಮ್ಮ ದಾಸನಾಗಿ ಬಾಳುವ ಕೃಪೆಯನ್ನು ನನಗೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕೈ ಕಾಲಿಗೆ ಚೂಪಾದ ಮೊಳೆಗಳ ಹೊಡೆಯುತ್ತ ಶಿಲುಬೆಗೆ ಜಡಿದಿರಲು ಕೋಮಲ ದೇಹವು ಶಿಲುಬೆಯಲ್ಲಿ ತೂಗಾಡಲು ರಕ್ತವು ಚೆಲ್ಲಾಡಿತು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 11ನೆಯ ಸ್ಥಳ. ಯೇಸು ತಮ್ಮ ತಾಯಿ ಮತ್ತು ತಮ್ಮ ಆಪ್ತ ಪ್ರೇಷಿತನನ್ನು ಪರಸ್ಪರರ ವಶಕ್ಕೆ ಒಪ್ಪಿಸಿಕೊಟ್ಟರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ಪ್ರೀತಿಯ ದ್ಯೋತಕವಾದ ನಿಮ್ಮ ತಾಯಿಯನ್ನು ನಮ್ಮೆಲ್ಲರ ತಾಯಿಯನ್ನಾಗಿ ನೀಡಲು ಇಚ್ಛಿಸಿದಿರಿ. ನಿಮ್ಮ ತಾಯಿಯ ಯಾತನೆಗಳನ್ನು ಒಗ್ಗೂಡಿಸಿ ನಿಮ್ಮ ಯಾತನೆಗಳಂತೆ ನೀವು ಸಹಿಸಿಕೊಂಡಿರಿ. ನನ್ನ ದೈನಂದಿನ ಶಿಲುಬೆಗಳನ್ನು ಹೊತ್ತು ಸಾಗುತ್ತಾ ನಾನು ಸಹ ನಿಮ್ಮ ಸಹವರ್ತಿಯಾಗಿ ನಿಮ್ಮ ಶಿಲುಬೆಯ ಯಾತ್ರೆಯಲ್ಲಿ ನಿಮ್ಮನ್ನು ಹಿಂಬಾಲಿಸುವಂತೆ ದಯ ತೋರಿರಿ. ನಿಮ್ಮ ಹಾಗೂ ನಮ್ಮ ತಾಯಿಯೂ ಆದ ಮಾತೆ ಮರಿಯಮ್ಮನವರು ನಿರಂತರವಾಗಿ ನಮಗಾಗಿ ನಿಮ್ಮಲ್ಲಿ ಭಿನ್ನವಿಸಲಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ತಂದೆಯ ಚಿತ್ತಕ್ಕೆ ತಲೆಬಾಗಿದ ಯೇಸು ಆತ್ಮವ ಅರ್ಪಿಸಿದರು. ಮನುಜನ ಪಾಪಕ್ಕೆ ಪರಿಹಾರ ಬಲಿಯಾಗಿ ಪ್ರಾಣವ ನೀಗಿದರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 12ನೆಯ ಸ್ಥಳ. ಯೇಸು ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರೀತಿಯ ಪ್ರಭು, ದೈವ ಪ್ರೀತಿಯನ್ನು ಅಪರಿಮಿತವಾಗಿ ನನ್ನ ಮೇಲೆ ಸುರಿಸುತ್ತಿದ್ದ ನಿಮ್ಮ ಹೃದಯವು ತನ್ನ ಬಡಿತವನ್ನು ನಿಲ್ಲಿಸದೆ ಕರುಣೆ, ದಯೆ, ವಾತ್ಸಲ್ಯ, ಪ್ರೀತಿ, ಕ್ಷಮೆಯ ಗಣಿಯಾಗಿದ್ದ ನಿಮ್ಮ ಪವಿತ್ರ ಹೃದಯ ಇಂದು ಈಟಿಗಿಂದ ತಿವಿಯಲ್ಪಟ್ಟಿದೆ.
ಗಾಯಗೊಂಡ ನಿಮ್ಮ ಆ ಹೃದಯದಿಂದ ರಕ್ತ ಮತ್ತು ನೀರು ಹೊರಚಿಮ್ಮುತ್ತಾ ಇಡೀ ಮಾನವ ಕುಲಕ್ಕೆ ಜೀವವನ್ನು ನೀಡಿತು. ನಿಮ್ಮ ಹೃದಯದಿಂದ ಹೊರಹೊಮ್ಮಿದ ನಿಮ್ಮ ಪರಿಶುದ್ಧ ರಕ್ತ ಮತ್ತು ನೀರಿನಿಂದ ನಾನು ಶುದ್ಧನಾಗುವಂತೆ ಕೃಪೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮಾತೆಯ ಮಡಿಲಲ್ಲಿ ಯೇಸುವಿನ ಪಾರ್ಥಿವ ಶರೀರವ ಇರಿಸಿರಲು ಪ್ರಭುವನ್ನು ಮನುಕುಲಕ್ಕೆ ಅರ್ಪಿಸಿದ ಮಾತೆಯು ಮೌನವ ತಾಳಿದಳು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 13ನೆಯ ಸ್ಥಳ, ಯೇಸುವಿನ ಶರೀರವನ್ನು ಭೂಸ್ಥಾಪನೆ ಮಾಡಿದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರೀತಿಯ ಪ್ರಭು ಯೇಸು, ನಿಮ್ಮ ಇಹಲೋಕದ ಬಹಿರಂಗ ಜೀವನದಂತೆ ನಿಮ್ಮ ಮರಣವು ಅನೇಕ ವಿಧದಲ್ಲಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತು. ನಾನು ಈ ಲೌಕಿಕ ವಾದುಗಳಿಗೆ ಸಾಯುತ್ತಾ ಸ್ವರ್ಗೀಯ ವಾದುಗಳನ್ನು ಜಯಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ. ನಾನು ಪ್ರಾಪಂಚಿಕವಾದುಗಳಿಗೆ ಮಡಿಯುವುದರ ಮೂಲಕ ನಿತ್ಯ ಜೀವದ ಸೌಭಾಗ್ಯವನ್ನು ನನ್ನದಾಗಿಸಿಕೊಳ್ಳುತ್ತೇನೆ. ನಾನು ನನ್ನ ಪಾಪಗಳಿಗೆ ಸಾಯದೆ ಪಾಸ್ಕ ಹಬ್ಬದ ಆಚರಣೆಯಲ್ಲಿ ಪಾಲುದಾರನಾಗಲು ಸಾಧ್ಯವಿಲ್ಲ. ಪ್ರಭು, ನನ್ನ ಸ್ವಾರ್ಥ ಮನೋಭಾವದಿಂದ ದೂರ ಸಾಗುತ್ತಾ ನಿಮಗೆ ಪ್ರೀತಿಯ ಮಗನಾಗಿ ಬಾಳಲು ಕೃಪೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನರಿಗಳಿಗೆ ಗುಹೆಯುಂಟು, ಹಕ್ಕಿಗಳಿಗೆ ಗೂಡುಂಟು, ನರಪುತ್ರಗೆ ಸ್ಥಳವಿಲ್ಲದೆ ಪ್ರಭುವಿನ ದೇಹವ ಅರಿಮತಾಯ ಜೋಸೇಫನ ಸಮಾಧಿಯಲ್ಲಿರಿಸಿದರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 14ನೆಯ ಸ್ಥಳ, ಯೇಸು ಸಮಾಧಿಯಿಂದ ಮಹಿಮಾನ್ವಿತರಾಗಿ ಪುನರುತ್ಥಾನರಾದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ನಿಮ್ಮ ಶಿಲುಬೆಯ ಪಯಣದಲ್ಲಿ ನಾನು ನಮ್ಮ ಶಿಲುಬೆಯನ್ನು ಹೊತ್ತು ಹಿಂಬಾಲಿಸುವಂತೆ ಕರೆ ನೀಡಿರಿ. ನಿಮ್ಮ ಶಿಲುಬೆಯ ಯಾತನೆಯ ಪಯಣ ಮತ್ತು ಕಲ್ವಾರಿಗಿರಿಯಲ್ಲಿ ನಿಮ್ಮ ಪ್ರಾಣಾರ್ಪಣೆಯ ಮುಖೇನ ಇಡೀ ಮಾನವ ಕುಲದ ರಕ್ಷಣೆಗೆ
ಕಾರಣಕರ್ತರಾದಿರಿ. ಈಗ ನಿಮ್ಮ ಪಿತ ದೇವರ ಬಲಪಾರ್ಶ್ವದಲ್ಲಿ ವಿಜಯಿಯಾಗಿ ನಿಂತಿದ್ದೀರಿ. ಪಶ್ಚಾತ್ತಾಪ ತುಂಬಿದ ನನ್ನ ಜೀವಿತದೊಂದಿಗೆ ಒಂದು ಒಳ್ಳೆಯ ಮರಣಕ್ಕಾಗಿ ನಾನು ಎದುರು ನೋಡುತ್ತಾ ಅದಕ್ಕೆ ತಕ್ಕ ಸಿದ್ಧತೆಯಲ್ಲಿ ನಿರತನಾಗುತ್ತೇನೆ. ಮುಂದೆ ನನಗಾಗಿ ಕಾಯ್ದಿರಿಸಿರುವ ಮಹಿಮಾನ್ವಿತ ಸಜೀವ ಜಯಮಾಲೆಗೆ ನಾನು ಪಾತ್ರನಾಗುವಂತೆ ಕೃಪೆ ನೀಡಿರೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಅಂತಿಮ ಪ್ರಾರ್ಥನೆ. ಪ್ರಭು, ನಿಮ್ಮ ಮಿತ್ರರೇ ನಿಮ್ಮನ್ನು ಕೈಬಿಟ್ಟು ಮೋಸ ಮಾಡಿದರು. ಈ ಲೋಕದ ಅಧಿಕಾರವೇ ಶ್ರೇಷ್ಠವೆಂಬ ಭ್ರಮೆಯ ಲೋಕದಲ್ಲಿ ಮುಳುಗಿ ಹೋದ ಕೆಲವರು ನಿಮ್ಮನ್ನು ಹೀನಾಯಮಾನವಾಗಿ ನಿಂದಿಸಿದರು. ನೀವು ಅವಮಾನಿತರಾಗಿ ಅನ್ಯಾಯದ ತೀರ್ಪಿನಿಂದ ಮರಣ ದಂಡನೆಗೆ ಒಳಗಾದಿರಿ. ಆದರೆ ನಿಮಗೆ ಹೊರಿಸಿದ ಅಪಮಾನಕರವಾದ ಶಿಲುಬೆಯನ್ನೇ ರಕ್ಷಣೆಯ ಲಾಂಛನವನ್ನಾಗಿ ಪರಿವರ್ತಿಸಿದಿರಿ. ನಿಮ್ಮ ಪವಿತ್ರ ಮರಣದ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ನಾವು ಕಾಣುವಂತಾಯಿತು. ನಿಮ್ಮನ್ನು ನಾವು ಬಹು ಹತ್ತಿರದಿಂದ ಈಕ್ಷಿಸುತ್ತಾ ಬಹಳ ಶ್ರದ್ಧೆಯಿಂದ ನಿಮ್ಮನ್ನು ಆಲಿಸಿದೆವು. ನಿಮ್ಮನ್ನು ಹಿಂಬಾಲಿಸುವ ಕರೆಯೋಲೆಗೆ ನಾವು ಸ್ಪಂದಿಸಿದ್ದೇವೆ. ನಾವು ಈಗ ನಿಮ್ಮ ಶಿಲುಬೆಯ ಪಯಣವನ್ನು ಧ್ಯಾನಿಸಿ ಮುಗಿಸಿರಬಹುದು, ಆದರೆ ಅದು ಮುಗಿಯದ ಪಯಣವಾಗಿದೆ. ನಿಮ್ಮ ಈ ಪಯಣ ಹೆಚ್ಚು ಪ್ರೀತಿ, ಉದಾರತೆ, ತ್ಯಾಗ, ಸಮರ್ಪಣೆ, ಸಹನೆ ಮತ್ತು ಬದ್ಧತೆಯನ್ನು ನಮ್ಮಿಂದ ಬಯಸುತ್ತದೆ. ಯೇಸು, ನಿಮ್ಮ ಪೂಜ್ಯ ದೇಹ ಮತ್ತು ರಕ್ತದ ಬಲಿ ಭೋಜನದಿಂದ ನಮ್ಮನ್ನು ಪೋಷಿಸಿದಿರಿ. ನಮ್ಮ ದೈನಂದಿನ ಶಿಲುಬೆಗಳನ್ನು ನಾವು ಸಶಕ್ತರಾಗಿ ಹೊತ್ತು ಸಾಗುತ್ತಾ ಪುನರುತ್ಥಾನಕ್ಕೆ ಸಾಕ್ಷಿಯಾಗುವಂತೆ ನಮಗೆ ಸಹಾಯ ಮಾಡಿರಿ. ಏಕೆ ಶೋಧನೆ ನಿರಂತರ ವೇದನೆ ನನ್ನನ್ನು ಕಾಡುತ್ತಿದೆ. ಏಕೆ ಶೋಧನೆ ನಿರಂತರ ವೇದನೆ ನನ್ನನ್ನು ಕಾಡುತ್ತಿದೆ. ಕಾರಣವಿಲ್ಲದೆ ಕಾಡುವ ನೋವಿಗೆ, ಕಾರಣವಿಲ್ಲದೆ ಕಾಡುವ ನೋವಿಗೆ ಜೀವನ ಸೋಲುತ್ತಿದೆ. ಕ್ರಿಸ್ತ, ಓ ಕ್ರಿಸ್ತ, ಸತ್ಯವ ನುಡಿದೆ, ಶ್ರದ್ಧೆಯಿಂದುಡಿದೆ, ಮೋಸವಂಚನೆ ಏನನು ಅರಿಯದೆ. ಸತ್ಯವ ನುಡಿದೆ, ಶ್ರದ್ಧೆಯಿಂದುಡಿದೆ, ಮೋಸವಂಚನೆ ಏನನು ಅರಿಯದೆ. ಕೆಡುಕರ ನುಡಿಗೂ ಕ್ಷಮೆಯನ್ನು ನೀಡಿದೆ, ಕೆಡುಕರ ನುಡಿಗೂ ಕ್ಷಮೆಯನ್ನು ನೀಡಿದೆ. ಇದಕ್ಕೆ ಈ ಬೆಲೆ ನಿಮಿತ ಫಲವು ಕ್ರಿಸ್ತ, ಓ ಕ್ರಿಸ್ತ. ಏಕೆ ಈ ಶೋಧನೆ ನಿರಂತರ ವೇದನೆ ನನ್ನನ್ನು ಕಾಡುತ್ತಿದೆ. ಏಕೆ ಈ ಶೋಧನೆ ನಿರಂತರ ವೇದನೆ ನನ್ನನ್ನು ಕಾಡುತ್ತಿದೆ. ಕಾರಣವಿಲ್ಲದೆ ಕಾಡುವ ನೋವಿಗೆ,
ಜೀವನ ಸೋಲುತ್ತಿದೆ ಕ್ರಿಸ್ತ ಓ ಕ್ರಿಸ್ತ. ಒಡಲಲ್ಲಿ ಉರಿಯು ಮನದಲ್ಲಿ ದಗೆಯು ರಾತ್ರಿ ಹಗಲು ನಿಲ್ಲದ ಚಿಂತೆಯು. ಒಡಲಲ್ಲಿ ಉರಿಯು ಮನದಲ್ಲಿ ದಗೆಯು ರಾತ್ರಿ ಹಗಲು ನಿಲ್ಲದ ಚಿಂತೆಯು. ಪ್ರೀತಿಯ ನೆರಳಲಿ ಕೊಲ್ಲುವ ಜನರನು, ಪ್ರೀತಿಯ ನೆರಳಲಿ ಕೊಲ್ಲುವ ಜನರನು ಸಹಿಸಿ ಸಹಿಸಿ ಸೋಲುತ್ತ ನಿಂತೆ ಕ್ರಿಸ್ತ ಓ ಕ್ರಿಸ್ತ. ಏಕೆ ಈ ಶೋಧನೆ ನಿರಂತರ ವೇದನೆ ನನ್ನನ್ನು ಕಾಡುತ್ತಿದೆ. ಏಕೆ ಈ ಶೋಧನೆ ನಿರಂತರ ವೇದನೆ ನನ್ನನ್ನು ಕಾಡುತ್ತಿದೆ. ಕಾರಣವಿಲ್ಲದೆ ಕಾಡುವ ನೋವಿಗೆ, ಕಾರಣವಿಲ್ಲದೆ ಕಾಡುವ ನೋವಿಗೆ ಜೀವನ ಸೋಲುತ್ತಿದೆ ಕ್ರಿಸ್ತ ಓ ಕ್ರಿಸ್ತ.